ಈ ಕ್ಷಣನೇ ಹೋಗಿ ಅಖಿಲಕ್ಕನ ಹತ್ರ, ಆ ರತ್ನವೇಣಿ ಹತ್ರ ಅರಸನ ಕೋಟೆಯಲ್ಲಿ ಬೆಳೀತಾ ಇರೋದು ನಮ್ಮ ಪಾರ್ವತಿ ಹೆತ್ತ ಮಗು ಅಂತ ಹೇಳಬೇಕು ಅಂತ ಆಸೆ ಆಗ್ತಿದೆ. ಆದ್ರೆ ಅದು ನಿನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ನಾನೀಗ ನಿನ್ನ ಅರಸನ ಕೋಟೆ ಕರೀತಾ ಇರೋದು ಸತ್ಯ ಹೇಳು ಬಾ ಅಂತಲ್ಲ. ಮತ್ತೆ ಎಲ್ರೂ ನಿನ್ ಮಗುನ ಜನನಿ ಮಗು ಅಂತಾನೆ ಅಂದ್ಕೊಳ್ಳಿ. ಆದ್ರೆ ನೀನ್ ಅರಸನ ಕೋಟೆಗೆ ಬಂದ್ರೆ ನಿನ್ ಮಗುನ 3 ಹೊತ್ತು ಕಣ್ತುಂಬಾ ನೋಡ್ಬಹುದು. ತಂಗಿ ಜನನಿಗೆ ಹರ್ಟ್ ಆಗದೆ ಇರೋ ಥರ. ನೀನು ಆದಿತ್ಯ ನಿಮ್ದೇ ಆದ ಅಸ್ತಿತ್ವನ ಕಂಡಿಡ್ಕೊಂಡೇ ಅರಸನ ಕೋಟೆ ಕಾಲಿಡ್ತೀನಿ ಅಂತ ಹೇಳಿದ್ದು ನಿನ್ ಮಗು ಐಡೆಂಟಿಟಿಗೋಸ್ಕರ ತಾನೆ? ಆದ್ರೆ ನೀನ್ ಹೆತ್ತ ಮಗು ಅರಸನ ಕೋಟೆಯಲ್ಲೇ ಇರುವಾಗ ನೀನ್ ಇಲ್ಲಿ ಇದ್ಕೊಂಡು ಇನ್ಯಾರ ಐಡೆಂಟಿಟಿಗೋಸ್ಕರ ಒಡೆದಾಡ್ತೀಯಾ? ಇಲ್ಲಿ ಇದ್ಕೊಂಡು ನನ್ನ ಮಗು ಹಾಲು ಕುಡಿತೋ ಇಲ್ವೋ, ಹಶ್ವಲ್ಲಿದೆಯೋ, ಅದು ಮಲಗಿದೆಯೋ ಇಲ್ವೋ ಅಂತ ಸಂಕಟ ಪಡೋದಕ್ಕಿಂತ ನೀನು ಅಲ್ಲಿ ಬಂದಿದ್ರೆ ನಿನ್ನ ಮಗುಗೆ ನೀನು ಎದೆ ಹಾಲು ಕುಡಿಸ್ಬೋದು. ಅವಳು ಚೆನ್ನಾಗಿದ್ದಾಳಂತ ನಿನ್ನ ಕಣ್ತುಂಬ ನೋಡ್ಬೋದು. ನೀನು ನೆಮ್ಮದಿಯಾಗಿ ನಿನ್ನ ಮಗಳ ಜೊತೆನೇ ಇರ್ಬೋದು. ಆದರೆ ಅತ್ತೆಮ್ಮ ಮನೆ ಬಾಗ್ಲಿಗೆ ಬಂದು ನನ್ನನ್ನು ಮನೆಗೆ ಬಾ ಅಂತ ಕರೆದಾಗ ನಾನು ಎಷ್ಟೆಲ್ಲ ಮಾತಾಡ್ಬಿಟ್ಟಿದ್ದೀನಿ. ಈಗ ಮನೆಗೆ ನಾನು ಹೇಗೆ ಬರಲಿ? ಒಟ್ಟಿನಲ್ಲಿ ನಿನಗೆ ಬರೋ ಮನಸ್ಸಿದೆ ಅಲ್ವಾ? ನನ್ನ ಮಕ್ಳಿಗೋಸ್ಕರ. ಹಾಗಾದ್ರೆ ನಿನ್ನನ್ನು ಆದಿತ್ಯನೋ ಆದಷ್ಟು ಬೇಗ ಅರಸನ ಕೋಟೆ ಕರೆಸ್ಕೊಳ್ಳೋ ಜವಾಬ್ದಾರಿ ನಂದು. ನೀನ್ ಮುಚ್ಚಿಟ್ಟಿರೋ ಸತ್ಯನ ಯಾರಿಗೂ ಹೇಳ್ದೆ ನಿನ್ನೂ ನಿನ್ ಮಗುನ ಆದಷ್ಟು ಬೇಗ ನಾನ್ ಒಂದ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಹೊಸ ಹೊಸ ದಾರಿಗಳನ್ನ ಹುಡುಕ್ತೀನಿ. ಯಾವುದಕ್ಕೋಸ್ಕರ ಹೊಸ ಹೊಸ ದಾರಿ ಹುಡುಕ್ತೀನಿ ಅಂತ ಹೇಳ್ತಾ ಇದ್ರಿ ಚಿಕ್ಕಮ್ಮ? ಪಾರುನ ನೋಸಕ್ಕೆ ಚಾನ್ಸ್ ಹುಡ್ಕೊಂಡು ಬರ್ತಿರಲ್ಲ, ಇಷ್ಟು ದಿನ ಅವಳಿಗೆ ನೋವು ಕೊಟ್ಟಿದ್ದು ಸಾಲ್ದ? ಇನ್ನು ಸಮಾಧಾನ ಆಗಿಲ್ವಾ ನಿಮಗೆ ಮತ್ತು ರತ್ನವೇಣಿಗೆ? ಇನ್ನು ಹೊಸದಾಗಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಜಮಾನ್ರೆ, ಚಿಕ್ಕತ್ತೆನ ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಪಾರು, ಕೆಲವೊಂದ್ಸಲ ತೀರಾ ಒಳ್ಳೆತನನೂ ದಡ್ತನ ಆಗುತ್ತೆ. ಅವ್ರಿಗೆ ಎಷ್ಟೇ ಹತ್ತಿರದವರಾಗಿದ್ರು ಕೂಡ ನಾಲ್ಗೆಲ್ಲಿ ಚೂರು ಇಟ್ಕೊಂಡು ಬರುವಂತ ಜನರನ್ನ ಮನೆಯೊಳಗೆ ಯಾಕೆ ಸೇರಿಸ್ತೀಯ ಪಾರು? ಯಜಮಾನ್ರೆ, ನನ್ನ ಮೇಲೆ ಹಣೆ, ಚಿಕ್ಕತ್ತೆ ನನ್ನ ಮನಸ್ಸಿಗೆ ನೋವಾಗೋ ಥರ ಒಂದು ಮಾತು ಆಡಿಲ್ಲ. ಈಗ ನೀವು ಅನಗತ್ಯವಾಗಿ ಅವ್ರಿಗೆ ಹಂಗ್ಸ್ ಮಾತಾಡ್ತಿರೋದು ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ. ಪಾರು, ನೀನ್ ನೊಂದ್ಕೋಬೇಡಮ್ಮ. ಆದಿತ್ಯ ನನಗೆ ಬೈಯೋ ಎಲ್ಲ ಅಧಿಕಾರನೂ ಇದೆ. ಯಾಕಂದ್ರೆ ಇದಕ್ ಮುಂಚೆ ನಾನು ನಡ್ಕೊಂಡಿರೋದೇ ಹಾಗಲ್ವಾ? ಆದ್ರೆ ಇನ್ಮೇಲೆ ನನ್ನಿಂದ ಆ ಥರ ತಪ್ಪಾಗಲ್ಲ ಆದಿತ್ಯ. ಇನ್ಮೇಲೆ ಪಾರು ನನ್ನ ಮಗಳ ಥರ. ಪ್ರಾಮಿಸ್. ಪಾರು, ನಾನು ಬರ್ತೀನಮ್ಮ. ಯಜಮಾನ್ರೆ, ಹಳೇದೆಲ್ಲ ನೆನೆಸ್ಕೊಂಡು ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಅದಕ್ಕೆ ನನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಅಂತ ಬಂದಿದ್ರು. ನೀನು ಒಂಟಿ ಅನ್ಕೋಬೇಡ, ನಿನ್ನ ಜೊತೆ ನಾನಿದ್ದೀನಿ ಅಂತ ಸಾಂತ್ವನ ಹೇಳೋದಕ್ಕೆ ಬಂದಿದ್ರು. ಅಪ್ಪಾರು, ಚಿಕ್ಕಮ್ಮ ಬದಲಾಗಿದ್ದಾರೆ, ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಹೇಗೆ ಸಾಧ್ಯ ಅಂತ? ಅವ್ರು ಬದಲಾದ್ರೂ ಅನ್ನೋ ಖುಷಿಗಿಂತ ಕಾರಣ ತಿಳ್ಕೊಳ್ಳೋ ಕುತೂಹಲನ ನಿಮಗೆ? ಛೇ, ಖಂಡಿತ ಇಲ್ಲ ಪಾರು. ತಾಮಿನಿ ಚಿಕ್ಕಮ್ಮ ಬದಲಾಗಿದ್ದಾರೆ ಅಂದರೆ ಒಳ್ಳೇದೇ.
ನಾವಿನ್ನು ಯಾವ ಮನುಷ್ಯನಿಗೂ ಭಯ ಪಡಬೇಕಾಗಿಲ್ಲ. ಯಾಕೆಂದರೆ ಇಷ್ಟು ದಿನ ಆ ದುಷ್ಟರೆಲ್ಲ ದಾಮಿನಿ ಚಿಕ್ಕಮ್ಮನ ಬಳಸ್ಕೊಂಡು ನಾವೆಲ್ಲರಿಗೂ ತೊಂದರೆ ಕೊಡ್ತಾಯಿದ್ರು. ನಮಗಿನ್ ಯಾವ ಭಯನೂ ಬೇಡ. ಪಾರ್ವತಿ, ನನ್ನ ಜನನಿಗೆ ಎದೆ ಹಾಲು ಬರ್ತಾ ಇಲ್ಲ ಅಂತ ಗೊತ್ತಾಗಿನೇ ಈ ಥರ ಮಾಡಿದಾಳೆ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಅಮೃತನ ಮಗುಗೆ ಅವಳು ಧಾರೆ ಎರ್ತಿದ್ದಾಳೆ. ಯಾರಿಗಾದ್ರೂ ಗೊತ್ತಾದ್ರೆ ಏನ್ ತಿಳ್ಕೊಂಡ್ಬಿಡ್ತಾರೋ ಅಂತ ಯಾರಿಗೂ ಗೊತ್ತಾಗದೆ ಇರೋ ತರ ಕದ್ದು ಮುಚ್ಚಿ ಈ ತರ ಮಾಡಿದಾಳೆ. ಆದ್ರೆ ಇದು ಎಲ್ಲಿವರೆಗೂ? ಇದ್ರ ಕೊನೆ ಏನು? ಅವಳು ಮಗುಗೆ ಹಾಲು ಕುಡಿಸ್ತಾಳೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಆ ಕ್ಷಣಕ್ಕೆ ಎಲ್ಲರೂ ಒಂಥರ ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ವಿ. ಹಾಗಾಗಿ ಯಾರು ಏನು ಮಾತಾಡಲಿಲ್ಲ. ಬಟ್ ಈಗ ಮಾತಾಡಲೇಬೇಕು. ಆ ಕಡೆ ಹನುಮಂತನು ಪಾರ್ವತಿ ಬಗ್ಗೆ ಬೇಜಾರಾಗಿದ್ದಾನೆ. ಅವನನ್ನು ಕರೆಸಿ ಪಾರ್ವತಿ ಯಾವ ತಪ್ಪು ಮಾಡಿಲ್ಲ ಅಂತ ಅವನಿಗೆ ಹೇಳಬೇಕು. ನಮ್ಮ ಪಾರ್ವತಿ ತಲೆ ಎತ್ಕೊಂಡು ಓಡಾಡಬೇಕು. ಯಾರಿಂದನೂ ಅವಳ ಗೌರವಕ್ಕೆ ಒಂದಿಷ್ಟಾದರೂ ಧಕ್ಕೆ ಬರಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ಆದರೆ ಹೇಗೆ? ಅದಕ್ಕೆ ಪಾರ್ವತಿ ಜನನಿಗೆ ನಾನು ತಂದೆ ಸ್ಥಾನದಲ್ಲಿದ್ದೀನಿ. ಹಾಗಾಗಿ ಇಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ಹೀಗೆ ಮಾಡಬಹುದಾ ಅಂತ ಅನ್ನಿಸ್ತಿದೆ. ಹೇಗೆ? ಜನನಿಗೆ ಹಾಲಿನ ಸಮಸ್ಯೆ ಸರಿ ಹೋಗೋವರೆಗೂ ನಮ್ಮ ಪಾರ್ವತಿನೇ ಯಾಕೆ ಮಗುಗೆ ಹಾಲು ಕೊಡಬಾರ್ದು? ಗುಡಾಡಿ ಚಿಕ್ಕಪ್ಪ, ಇದರಿಂದ ಪಾರ್ವತಿ ಅತ್ತಿಗೆಗೂ ಖುಷಿ ಆಗುತ್ತೆ. ಆದರೆ ಜನನಿ ಒಪ್ತಾಳ ಅನ್ನೋದೇ ದೊಡ್ಡ ಪ್ರಶ್ನೆ. ಅದಕ್ಕೆ ಒಪ್ಕೋತಾಳೆ ಅನ್ಸುತ್ತೆ. ಜನನಿ ಆಸ್ಪತ್ರೆನಲ್ಲೇ ಪಾರ್ವತಿ ಹತ್ರ ಹೇಳಿದ್ಲು, ಅಕ್ಕ ಇದು ನನ್ನ ಮಗು ಮಾತ್ರ ಅಲ್ಲ, ನಿಮ್ಮ ಮಗು ಕೂಡ. ಈ ಮಗುಗೆ ನಾವಿಬ್ರು ತಾಯಂದ್ರಾಗಿ ಬೆಳೆಸೋಣ ಅಂತ. ಇಷ್ಟಕ್ಕೂ ಪಾರ್ವತಿ ಏನು ಮಗುಗೆ ಅನ್ಯಾಯ ಮಾಡ್ತಿಲ್ವಲ್ಲ, ಅವಳೇನು ತಪ್ಪು ಮಾಡ್ತಿಲ್ವಲ್ಲ. ಮಗು ಬೆಳವಣಿಗೆಗೆ ಅದರ ಆರೋಗ್ಯಕ್ಕೋಸ್ಕರ ತಾನೇ ಇದನ್ನೆಲ್ಲ ಮಾಡ್ತಿರೋದು. ಮಗು ಆರೋಗ್ಯ ದೃಷ್ಟಿಯಿಂದ ಎದೆ ಹಾಲು ಒಳ್ಳೇದೇ ಅಲ್ವಾ? ಒಪ್ಕೋತಾಳೆ, ಖಂಡಿತ ಒಪ್ಕೋತಾಳೆ. ಹೌದು ಮಾಮ್, ಎಲ್ಲದಕ್ಕಿಂತ ಮುಖ್ಯವಾಗಿ ಪಾರ್ವತಿ ಅತ್ತಿಗೆ ಮೇಲಿರೋ ಪ್ರೀತಿ ಒಪ್ಪೋ ಥರ ಮಾಡುತ್ತೆ. ಹೌದು, ನಾನು ನಾಳೆ ಬೆಳಿಗ್ಗೆನೆ ಜನನಿ ಹತ್ರ ಮಾತಾಡ್ತೀನಿ. ಆಮೇಲೆ ಅವಳ ಕೈಲೇ ಪಾರ್ವತಿಗೆ ಫೋನ್ ಮಾಡಿಸ್ತೀನಿ. ಇನ್ಮೇಲೆ ಕದ್ದು ಮುಚ್ಚಿ ಹಾಲು ಕುಡಿಸೋ ಅವಶ್ಯಕತೆ ಇಲ್ಲ. ಒಬ್ಬ ತಾಯಿ ಥರನೇ ರಾಜಾರೋಷವಾಗಿ ಮನೆ ಒಳಗೆ ಬಂದು ಹಾಲು ಕುಡಿಸಿ ಅಂತ. ಆಗ ಪಾರ್ವತಿ ಮನಸ್ಸಿಗೂ ನಿರಾಳ ಆಗುತ್ತೆ. ಇಲ್ಲಾಂದ್ರೆ ನಾವು ಎಲ್ಲಿ ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದೀವೋ ಅಂತ ಪಾರ್ವತಿನ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ಅವಳ ಮನಸ್ಸಿಂದ ಗಿಲ್ಟನ್ನ ನಾವು ತೆಗೆದು ಹಾಕಬೇಕು. ಥ್ಯಾಂಕ್ ಯು ಸೋ ಮಚ್ ಮೋಹನ್, ಇಂಥ ಒಳ್ಳೆ ಸಜೆಷನ್ ಕೊಟ್ಟಿದ್ದಕ್ಕೆ. ನಾನು ನಾಳೆನೇ ಜನನಿ ಹತ್ರ ಮಾತಾಡ್ತೀನಿ.
ಅದಕ್ಕೆ ನಾನು ಅವಕಾಶ ಕೊಡ್ತೀನಾ? ನೀವು ಅವಳ ಹತ್ರ ಮಾತಾಡೋಷ್ಟರಲ್ಲಿ ನಾನೇ ಮಾತಾಡ್ತೀನಿ. ನೀನು ಎದೆ ಹಾಲು ಕೊಡಲಿಲ್ಲ ಅಂದರೆ ಮಗುಗೆ ನಿನ್ನ ಬಗ್ಗೆ ಅಟ್ಯಾಚ್ಮೆಂಟೇ ಬೆಳೆಯಲ್ಲ, ದೂರ ಆಗಿಬಿಡತ್ತೆ ಅಂತ ಜನನಿಗೆ ಭಯ ಹುಟ್ಟಿದ್ರೆ ಸಾಕು. ಮುಂದಿಂದೆಲ್ಲ ನಾನು ಅಂದ್ಕೊಂಡ ಹಾಗೆ ನಡೆಯುತ್ತೆ. ಸಾವಿತ್ರಕ್ಕ, ಪಾರ್ವತಿ ಹೇಗಿದೆಯೇ? ಆರಾಮಾಗೇ ಇದ್ದೀನಿ ಸಾವಿತ್ರಕ್ಕ. ಯಾಕೆ? ಇದೇನೇ ಪಾರು, ನೀನು ಅದೆಷ್ಟು ಭಯ ಆತಂಕದಲ್ಲಿರ್ತೀಯೋ ಅಂತ ನಾನು ಫೋನ್ ಮಾಡಿದ್ರೆ ನೀನು ಆರಾಮಾಗಿ ಮಾತಾಡ್ತಿದೀಯಾ? ಮಧ್ಯಾಹ್ನ ದಾಮಿನಿ ಮೇಡಮ್ಗೆ ಅರಸನಕೋಟೆಯಲ್ಲಿ ಬೆಳೀತಾ ಇರೋದು ನಿನ್ನ ಮಗು ಅನ್ನೋ ಸತ್ಯ ಗೊತ್ತಾಗೋಯ್ತು. ಅದೇ ಕೋಪದಲ್ಲಿ ನಿನ್ನ ಮನೆ ಕಡೆ ಹೊರಟಿದ್ರು. ಇನ್ನೇನಾಗುತ್ತೋ ಏನೋ ಅಂತ ನಿನಗೆ ಫೋನ್ ಮಾಡಿ ಹೇಳಿದ್ದೆ. ನಿನಗೂ ಭಯ ಆಗಿತ್ತು ತಾನೆ? ಅದೇ ಗಾಬರಿಲಿ ಫೋನ್ ಅರ್ಧಕ್ಕೆ ಕಟ್ ಮಾಡ್ಬಿಟ್ಟೆ. ಇನ್ನಲ್ಲಿ ಬಂದು ಏನು ಗಲಾಟೆ ಮಾಡಿರ್ತಾರೋ ಅಂತ ನಾನು ಇಲ್ಲಿ ನಡುಗ್ತಾ ಇದ್ದೀನಿ ಕಣೆ. ನಿನ್ ದನಿಲ ಭಯನೇ ಕಾಣಿಸ್ತಿಲ್ವಲ್ಲ? ಯಾಕೆ ಅಂದರೆ ದಾಮಿನಿ ಮೇಡಮು ನೀನು ಭಯ ಪಡ್ತಿರೋ ಹಾಗೆ ಏನೂ ನಡ್ಕೊಳ್ಳಿಲ್ಲ. ಮತ್ತೆ ದಯವಿಟ್ಟು ಈ ಸತ್ಯನ ಅತ್ಯಮ್ಮಂಗಾಗ್ಲಿ ಜನನಿಗಾಗ್ಲಿ ಹೇಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈ ಮುಗಿತೀನಿ. ನಿಮ್ಮ ನೀನು ಹೇಳ್ತಿರೋದು ನಿಜಾನಾ ಪಾರು? ನನಗೆ ನಂಬೋಕೆ ಆಗ್ತಿಲ್ಲ ಪಾರು. ಯಾಕಂದ್ರೆ ದಾಮಿನಿ ಮೇಡಮ್ ಇಲ್ಲಿಂದ ಹೊರಟಿದ್ದ ರೀತಿ ನೋಡಿದ್ರೆ ಇನ್ನೇನು ಗಲಾಟೆ ಆಗುತ್ತೋ ಅನ್ಕೊಂಡ್ಬಿಟ್ಟಿದ್ದೆ. ನೀನು ಹೇಳಿದ್ದೆಲ್ಲ ಕೇಳಿ ನನ್ನ ಒತ್ತಡ ಎಲ್ಲ ಮಾಯ ಆಗೋಯ್ತು. ತುಂಬ ಖುಷಿನೂ ಆಗ್ತಾ ಇದೆ. ನಿನ್ಗೇನಾದ್ರೂ ಒಂದು ಒಳ್ಳೇದಾಗತ್ತೆ ಅಂದರೆ ಅದಕ್ಕೆ ಅಡ್ಡಕಾಲ ಹಾಕ್ತಿದ್ದಿದ್ದೆ ದಾಮಿನಿ ಮೇಡಮ್. ಈಗ ಅವರೇ ನಿನ್ನ ಸಪೋರ್ಟಿಗೆ ನಿಂತಿದ್ದಾರೆ ಅಂದಮೇಲೆ ನಿನಗೆಲ್ಲ ಒಳ್ಳೇದಾಗತ್ತೆ ಬಿಡು. ದಾಮಿನಿ ಮೇಡಮ್ ಪ್ರಯತ್ನದಿಂದಾದರೂ ನೀನು ನಿನ್ನ ಯಜಮಾನರು ಆದಷ್ಟು ಬೇಗ ಈ ಅರಸನಕೋಟೆಗೆ ಬರೋ ಹಂಗಾಗ್ಲಮ್ಮ. ಆದಷ್ಟು ಬೇಗ ನಿಮ್ಮ ಮಗು ಪ್ರೀತಿ ನಿನ್ನ ಜೊತೆಗೆ ದೊಡ್ಡ ಯಜಮಾನ್ರಿಗೂ ದಕ್ಕೋಂಗಾಗ್ಲಿ ಕಣೆ. ಹಾರೈಸ್ತೀನಿ ನಾನು. ಒಳ್ಳೇದಾಗಲಿ. ಸರಿ, ಫೋನ್ ಇಡ್ತೀನಿ. ಜನನಿ, ಅತ್ತೆ, ನನಗಾಗಲಿ ನಿನಗಾಗಲಿ ಮಗು ಆರೋಗ್ಯ ಸಮಾಧಾನ ಅದ್ರ ಸಂತೋಷನೇ ಮುಖ್ಯ ಅಲ್ವಾ? ಮಗು ಹೊಟ್ಟೆ ತುಂಬ ಹಾಲು ಕುಡಿದ್ರೆ ಸಂತೋಷವಾಗೂ ಇರುತ್ತೆ, ಆರೋಗ್ಯದಿಂದನೂ ಇರುತ್ತೆ. ಅದಕ್ಕೆ ಇನ್ಮೇಲೆ ಪಾರ್ವತಿನೇ ನಿನ್ನ ಮಗುಗೆ ಹಾಲು ಕುಡಿಸ್ತಾಳೆ. ಕೊಡಮ್ಮ ಮಗುನ. ತಗೋ ಪಾರ್ವತಿ. ಅತ್ತೆ, ಅತ್ತೆ, ನನ್ನ ಮಗು, ನನ್ನ ಮಗು, ಅತ್ತೆ, ನನ್ನ ಮಗು, ನನ್ನ ಮಗು ಅಳ್ತಾ ಇದೆ, ಕೇಳಿಸ್ತಲ್ವಾ?
ನೋಡಪ್ಪ ಇಲ್ಲಿ ನೋಡು, ಪುಟ್ಟಮ್ಮ ಇಲ್ಲಿ ನೋಡು ಇಲ್ವಾ? ಪುಟ್ಟಮ್ಮ ಅಲ್ಪಡ್ದು ಜನನಿ ಯಾಕೋ ಅಡುನು ನಿಲ್ಲಿಸ್ತಾ ಇಲ್ಲ. ಇವಳನ್ನ ಸಮಾಧಾನ ಮಾಡೋಕ್ಕೆ ಪಾರ್ವತಿ ಅದಕ್ಕೆ ಬರ್ಬೇಕನ್ಸುತ್ತೆ. ಪಾರ್ವತಿ ಅಕ್ಕ ಯಾಕೆ? ಮಗು ತಾಯಿ ನಾನು ಅವರಮ್ಮ ನಾನಿದ್ದೀನಿ ತಾನೆ. ಪಾರ್ವತಿ ಅಕ್ಕ ಯಾಕೆ? ಅಮ್ಮ ಅಮ್ಮ ಹತ್ರ ಬಂದಿದ್ಯಾ? ಅಳ್ಳು ನಿಲ್ಸು. ಆಯ್ತು. ನೋಡಿದ್ಯಾ, ನನ್ನ ಮಗಳು ನನ್ನ ಹತ್ರನೇ ಸಮಾಧಾನ ಆಗ್ತಿದ್ದಾಳೆ. ಅದಕ್ಕೆ ಪಾರ್ವತಿ ಕೈ ಹಾಕ್ಬೇಕು. ನಾನೇ ಸಮಾಧಾನ ಮಾಡಿ ಅದಕ್ಕಂದ. ಪಾಪ ಜನನಿಗೆ ಮಗು ಹಾಲು ಕೊಡೋಕ್ಕಾಗ್ತಿಲ್ವಲ್ಲ, ಅದಕ್ಕೆ ಸ್ಟ್ರೆಸ್ ಆಗಿ ಟೆನ್ಷನ್ ಈ ಥರ ಆಡ್ತಿದ್ದಾಳೆ ಅನ್ಸುತ್ತೆ. ಬೆಳಗ್ಗೆ ಮಾಮ್ ಬಂದು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಸಾರ್ಥಿ, ತೊಟ್ಲನ್ನೇ ಕೆಳಗಿಟ್ಕೊಂಡು ಕೂತ್ಕೊಂಡಿದ್ದೀರಾ? ಕೆಲವೊಮ್ಮೆ ನಮ್ಮ ನೆನಪುಗಳಿಗೆ, ಕಲ್ಪನೆಗಳಿಗೆ ಕರುಣೆನೇ ಇಲ್ಲ ಅನಿಸುತ್ತೆ. ಮೊದಲೆಲ್ಲ ಈ ತೊಟ್ಲು ನನ್ನ ಮಕ್ಕಳ ನೆನಪುಗಳನ್ನು ಬೆಚ್ಚಗಿಟ್ಟಿರೋ ತೊಟ್ಲಾಗಿತ್ತು. ಈಗ ನನ್ನ ಮೊಮ್ಮಗು ನೆನಪು ಕೂಡ ಈ ತೊಟ್ಲಲ್ಲೇ ಇದೆ ಅನಿಸುತ್ತಿದೆ. ಮೊಮ್ಮಗು ಹುಟ್ಟಿದ ಕೂಡಲೇ ನಾನೇ ನನ್ನ ಕೈಯಾರ ತಂದು ಈ ತೊಟ್ಲಲ್ಲಿ ಮಲಗಿಸಿದ ಹಾಗೆ, ಜೊತೆಗೆ ಲಾಲಿ ಹಾಡ್ತಾ ಅದನ್ನು ತೂಗ್ತಾ ಏನೇನೋ ಕಲ್ಪನೆಗಳನ್ನು ಕಟ್ಕೊಂಡಿದ್ದೆ. ಮಗು ಏನೋ ಹುಟ್ಟಿತು, ಆದರೆ ಈ ತೊಟ್ಲಲ್ಲಿ ಮಲಗಿಸೋಕ್ಕಾಗದೆ ಬರಿದಾಗೇ ಉಳಿದು ಹೋಯ್ತು. ಒಂದು ಪಾರ್ವತಿ ಆಗಿದ್ದು ಬಸರಿಯಾಗಿದ್ಲು. ಇದು ಪಾರ್ವತಿ ಆಡಿ ಬೆಳೆದಿದ್ದ ತೊಟ್ಲು ಅಂತ ನಿಮ್ಗೆ ಹೇಳಿದಾಗ ನೀವೇನು ಹೇಳಿದ್ದೀರಿ ನೆನಪಿದೆಯಾ ದೊಡ್ಡ ಯಜಮಾನ್ರೆ? ಅವರಮ್ಮ ಹಾಡು ಬೆಳೀತಿರೋ ತೊಟ್ಲಲ್ಲಿ ನನ್ನ ಮಗುಗೂ ಬೆಳೆಯೋ ಅವಕಾಶ ಇದೆಯಾ ಅಂತ ಕೇಳಿದ್ದೆ ಸಾರ್ಥಿ. ಅದಕ್ಕೆ ನೀವು ಅರಸನ ಕೋಟೆ ಮೊಮ್ಮಗುಗೆ ಈ ತೊಟ್ಲು ಯಾಕೆ ಅಂತ ನಾನಂದಿದ್ದೆ. ಆದರೆ ನೀವು ಇದೇ ತೊಟ್ಲು ಬೇಕು ಅಂತ ಹಠ ಮಾಡಿ ಕೆಳಗಡೆ ಇರಿಸ್ಕೊಂಡಿದ್ರಿ. ಆದರೆ ಈಗ ನೋಡಿ, ಈ ಜನ್ಮದಲ್ಲೇ ಈ ತೊಟ್ಲು ಅಗತ್ಯ ಇಲ್ಲ ಅನ್ನೋ ಥರ ಆಗೋಗಿದೆ. ನೀವು ಈ ರೀತಿ ಮಾತಾಡೋದನ್ನ ಪಾರ್ವತಿ ಏನಾದರೂ ಕೇಳಿಸ್ಕೊಂಡ್ರೆ ತುಂಬ ನೊಂದ್ಕೋತಾಳೆ ಸಾರ್ಥಿ. ಪ್ಲೀಸ್. ಆ ಮನೆ ಬೆಳಕು ಮಾಡಬೇಕು ಅಂತ ಈ ಮನೇನ ಕತ್ಲು ಮಾಡಿಬಿಟ್ನಾ? ಈಗ ನಾನು ಏನು ಮಾಡಲಿ? ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಗು ಎಲ್ಲಿ ಬೆಳೆದ್ರೇನು? ಅರಸನ ಕೋಟೆ ಕುಡಿನೇ ತಾನೆ. ಈಗ ಬೆಳೀತಿರೋದು ಅರಸನ ಕೋಟೆ ಕುಡಿಯಾಗೆ. ಅಪ್ಪ ಅಮ್ಮನ ಹೆಸರು ಬದಲಾಗ್ಬೋದು,
ಆದರೆ ವಂಶ ಅರಸನಕೋಟೆ ಅನ್ನೋದು ಬದಲಾಗಲ್ಲ ಅಲ್ವಾ? ಹೌದು, ನನ್ನ ಮಗು ಜನನಿ ಮಗು ಹಾಗೆ ಅರಸನಕೋಟೆಲಿ ಬೆಳೀಲಿ. ಅಪ್ಪನ ನೋವು ಮರೆಯೋ ಅಂಥದ್ದು. ಅದೇ ಜನನಿಗೆ ಸತ್ಯ ಗೊತ್ತಾದರೆ ಆ ನೋವು ಜೀವನ ಪರ್ಯಂತ ಕಾಡೋ ಥರದ್ದು. ಅದಕ್ಕೆ ಸತ್ಯ ಯಾವತ್ತೂ ಹೇಳಬಾರ್ದು. ಮನಸ್ಸನ್ನು ಎಂಥ ಪರಿಸ್ಥಿತಿಲೂ ಈ ವಿಷಯದಲ್ಲಿ ದುರ್ಬಲ ಮಾಡ್ಕೋಬಾರ್ದು.